video ನೋಡ್ಕೊಂಬನ್ನಿ. I'll just explain my point of view, especially the current influencers in the fitness industry, how they are making it. ड्रग टेस्ट पास करने पे ड्रग टेस्ट के नेगेटिव जो रिजल्ट्स हैं, ये जो इतना बड़ा दिया है, ये किस बात के लिए दिया है भाई? लिया क्लेन 11 साल पहले अपनी गलती मानी, नेचुरल बोलने से मना कर दिया कभी भी, बट कोई क्लैरिफिकेशन नहीं दी, कोई जस्टिफिकेशन नहीं दी अपने नाटी स्टेटस की. ये सोच. ಸೊ ಇಲ್ಲಿ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ ಡಾಕ್ಟರ್ ವೇಗಸ್, ಸೊ ಅವರು 11 ವರ್ಷ ಹಿಂದೆ ಕ್ಲೇಮ್ ತಗೊಂಡಿದ್ರು. ಸೊ ಫಸ್ಟ್ ಆಫ್ ಆಲ್ ದಟ್ ಈಸ್ ಒನ್ ಆಫ್ ದ ಬ್ಯಾಂಡ್ ವಾಡಾ ಸಬ್ಸ್ಟೆನ್ಸ್. ನ್ಯಾಚುರಲ್ ಆಗಿ ನಾನು ಇನ್ನೂ ಜಸ್ಟಿಫಿಕೇಶನ್ ಕೊಟ್ಟಿಲ್ಲ. He just accepted what he took. That too, someone exposed him because of his previous videos. ಆಯಿತಾ? ಸೊ ಇಲ್ಲ ಅಂದು ಅರ್ಥ ಮಾಡ್ಕೋಬೇಕು ಅಂದರೆ ಇದು ಒಂದಷ್ಟೇ ನಮಗೆ ಗೊತ್ತಾಗಿರೋದು. ಇದಕ್ಕಿಂತ ಇನ್ನು ಎಷ್ಟು ಸಬ್ಸ್ಟೆನ್ಸಸ್ ಅವ್ರು ತೊಗೊಂಡಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಅದೇ ಹೇಳ್ತೀನಲ್ಲ, ಎವ್ರಿಬಡಿ ಈಸ್ ನ್ಯಾಟಿ ಅಂಟಿಲ್ ದೇ ಗೆಟ್ ಕಾಟ್ ಅಷ್ಟೇ. ICN ಮೇಲೆ ಬ್ಲೇಮ್ ಮಾಡ್ತಾ ಇದ್ದಾರೆ, ಲೈಕ್ ಆಸ್ ಇಫ್ ದೇ ಆರ್ ವೆರಿ ಕ್ಲೀನ್, ದೇ ಆರ್ ದೇ ವಾಂಟ್ ಟು ಪ್ರೂವ್ ಅಗೇನ್. ಐ ಡೋಂಟ್ ನೋ ರಿಯಲಿ ಅಂಡರ್ಸ್ಟ್ಯಾಂಡ್, ಲೈಕ್ ಇನ್ನೇನು ಪ್ರೂವ್ ಮಾಡ್ತೀರಪ್ಪ ನೀವು ಆಲ್ರೆಡಿ ನ್ಯಾಚುರಲ್ ಹೇಳಲ್ಲ ಅಂತ ಬಿಟ್ಟಿದ್ದೀರ. ದೆನ್ ವೈ ಆರ್ ಯು ಬಿಹೈಂಡ್ ICN? ವೈ ಆರ್ ಯು ಬಿಹೈಂಡ್ ನ್ಯಾಚುರಲ್ ಫೆಡರೇಷನ್? ವೆನ್ ಯು ಆಲ್ರೆಡಿ ಟೋಲ್ಡ್ ಯು ಡೋಂಟ್ ಯೂಸ್ ದ ವರ್ಡ್ ನ್ಯಾಚುರಲ್, ದೆನ್ ವೈ ಡು ಯು ವಾಂಟ್ ಟು ಪ್ರೂವ್ ಯುವರ್ ಸೆಲ್ಫ್ ಅಗೇನ್? ದಿಸ್ ಇಸ್ ಮೈ ಫಸ್ಟ್ ಡೌಟ್. So if you don't want to showcase yourself as a natural athlete, then why do you want natural federations? Go compete outside. ಮನುಷ್ಯ ಏನು ಮಾಡ್ತಾ ಇದ್ದಾರೆ ಅಂದರೆ, he just want to prove himself and he took so many examples. ಆ ವಿಡಿಯೋ ನೋಡಿ, ಅವ್ರ ಪ್ರೊಫೈಲಲ್ಲಿ ಇದೆ. ಸೊ ಎಷ್ಟೊಂದು ಜನ ಎಕ್ಸಾಂಪಲ್ಸ್ ತಗೊಂಡಿದ್ದಾರೆ. In one way, he is trying to showcase others are enhanced before and they get a chance. ಅದಕ್ಕೆ ಅವರು ಈಗ ನ್ಯಾಟಿಯಾಗಿ ಪ್ರೂವ್ ಆಗಿದ್ದಾರೆ. ಸೊ ಬ್ರೋ, ವಾಟ್ ಯು ಆರ್ ಟ್ರೈಂಗ್ ಟು ಪ್ರೂವ್? ಲೈಕ್ ಯು ಆರ್ ಜಸ್ಟ್ ಕಂಪೇರಿಂಗ್ ವಿತ್ ಅದರ್ ಸೆಲ್ಫ್. ಅವ್ರಿಗೆ ಚಾನ್ಸ್ ಕೊಟ್ಟಿದ್ರೆ ನನಗೆ ಯಾಕೆ ಚಾನ್ಸ್ ಕೊಟ್ಟಿಲ್ಲ? ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಸೊ ಇವ್ರಿಗೆ 1 million ಬಂದಿತ್ತು ಅದೇ ರೀಸನ್ ಇಂದಾನೆ. ಲಾಟ್ ಆಫ್ ಲೈಸ್, ಲಾಟ್ ಆಫ್ ಫಾಲ್ಸ್ ಎಕ್ಸ್ಪೆಕ್ಟೇಷನ್ಸ್ ಮಾಡಿನೇ 1 million ಬಂದಿದ್ದು. ಈಗ ಇವರು ನನ್ನ ಫಾಲೋಯಿಂಗ್ ಜಾಸ್ತಿ ಇದೆ, ಅದಕ್ಕೆ ನನಗೆ ಕಾಂಟ್ರವರ್ಸಿಯಿಂದ ಅವ್ರು ಬ್ಯಾನ್ ಮಾಡಿದ್ದಾರೆ. ಬ್ರೋ, ನಿಮಗೂ ಗೊತ್ತು, ನಮಗೂ ಗೊತ್ತು ವಾಟ್ ಯು ಆರ್ ಟ್ರೈಂಗ್ ಟು ಸೇ, ಆಯಿತಾ? ಸೊ ಇಲ್ಲಿ ಆಡಿಯನ್ಸ್ ಎಷ್ಟು ಮಂಗ ಇದ್ದಾರೆ ಅಂದರೆ ಇದನ್ನು ಕೆಲವರು ನಂಬ್ತಾರೆ ಕೂಡ. ಟೆಲ್ ಯು ಒನ್ ಥಿಂಗ್, ಐ ಹ್ಯಾವ್ ಸೀನ್ ಹಿಮ್ ಇನ್ ಮುಂಬೈ ಶೋ. ನೀವು ಜಸ್ಟ್ ಅವರು ರಿಯಲ್ ಆಗಿ ನೋಡಿ, then you decide yourself whether it is naturally possible, that physique, that frame, that huge muscle density, then you decide. ನಾನೇನೋ ಜಾಸ್ತಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಆಯಿತಾ? ನೀವು ಖುದ್ದಾಗಿ ನೋಡಿ ರಿಯಲ್ ಆಗಿ, ಆಮೇಲೆ ಡಿಸೈಡ್ ಮಾಡಿ ನ್ಯಾಚುರಲ್ ಆಗಿ ಪಾಸಿಬಲ್ ಇದೆಯೋ ಇಲ್ಲ ಅಂತ. ಬಿಕಾಸ್ ಇವನ್ ಐ ಆಮ್ 13 year ಎಕ್ಸ್ಪೀರಿಯನ್ಸ್ಡ್ ಅಥ್ಲೀಟ್, ಬಟ್ ಐ ವಿಲ್ ನಾಟ್ ಕಂಪೇರ್ ಮೈ ಸೆಲ್ಫ್ ಲೈಕ್ ಅದರ್ಸ್ ಬಿಕಾಸ್ ಐ ಆಮ್ ನಾಟ್ ಸೋ ಕನ್ಸಿಸ್ಟೆಂಟ್, ಆಯಿತಾ? ಆನ್ ಆ್ಯಂಡ್ ಆಫ್ ನಾನು ವರ್ಕೌಟ್ ಮಾಡ್ತೀನಿ. ಸೊ ಜಸ್ಟ್ ಬಿಕಾಸ್ ಹೀ ಈಸ್ ಟೆಲಿಂಗ್ ಐ ಆಮ್ ಡೂಯಿಂಗ್ ಹಾರ್ಡ್ ವರ್ಕ್, 14 years ಆಫ್ ಹಾರ್ಡ್ ವರ್ಕ್, ಚೀನ್ ಲಿಯಾ. ಬ್ರೋ, ನಿಮಗೆ ಎಷ್ಟೊಂದು ಕಾಂಪಿಟೇಷನ್ಸ್ ಇದೆ, ನೀವು ಆರಾಮಾಗಿ ಮಾಡ್ಬೋದು. ಯಾಕೆ ICN ಇಂದ ಬಿದ್ದಿದ್ದೀರಾ? ಯಾಕೆ ನ್ಯಾಚುರಲ್ ಫೆಡರೇಷನ್ ಇಂದ ಬಿದ್ದಿದ್ದೀರಾ? ಯು ಹ್ಯಾವ್ ವೈಡ್ ರೇಂಜ್ ಆಫ್ ಆಪರ್ಚುನಿಟೀಸ್, ಎಕ್ಸ್ಪ್ಲೋರ್. ಫಸ್ಟ್ ಆಫ್ ಆಲ್, ಯು ಓನ್ಲಿ ಅಕ್ಸೆಪ್ಟೆಡ್ ದಟ್ ವಿಲ್ ನಾಟ್ ಯೂಸ್ ನ್ಯಾಚುರಲ್. ನೌ ಯು ಆರ್ ಬಿಹೈಂಡ್ ನ್ಯಾಚುರಲ್ ಶೋಸ್. ಸೊ ಹಿಪೋಕ್ರಸಿ ನೋಡಿ, ನೀವು ಹೇಳೋದೊಂದು ಮಾಡೋದೊಂದು. ಸೊ ಅದಕ್ಕೆ ನೀವು ಇಂಟಿಗ್ರಿಟಿ ಕಳ್ಕೊತೀರಾ. ಫಸ್ಟ್ ಯು ಆರ್ ನಾಟ್ ಮೇಂಟೈನಿಂಗ್ ಯುವರ್ ಇಂಟಿಗ್ರಿಟಿ ಆ್ಯಂಡ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಇಂಟಿಗ್ರಿಟಿ ಫ್ರಮ್ ICN and ಅದರ್ ಫೆಡರೇಷನ್. ಒಂದಕ್ಕೂ ಮೀನಿಂಗ್ ಇಲ್ಲ. ಆ್ಯಂಡ್ ದ ವೇ ಹಿ ಈಸ್ ಟೆಲಿಂಗ್, ಐ ಆಮ್ ಟೆಲಿಂಗ್ ಲಾಟ್ ಆಫ್ ಫ್ಯಾಕ್ಟ್ಸ್. ಏನು ಫ್ಯಾಕ್ಟ್ಸ್ ಇದೆ ಗುರು ಅದರಲ್ಲಿ? ಅವರೆಲ್ಲ ಯಾರ್ಯಾರು ಕೊಟ್ಟಿದ್ದಾರಲ್ಲ, ಅವ್ರನ್ನ ಹೆಂಗೆ ತೋರಿಸಿದ್ದಾರೆ ಇವರು ಅಂದರೆ, ಅವರು ಡ್ರಗ್ ಟೆಸ್ಟಲ್ಲಿ ಫೇಲ್ ಆಗಿದ್ರು, ಅವರು ಎನ್ಹಾನ್ಸ್ ಕಾಂಪಿಟೇಷನ್ ಕಾಂಪೀಟ್ ಮಾಡಿದ್ರು. ಸೊ ಅವ್ರಿಗೊಂದು ಚಾನ್ಸ್ ಕೊಟ್ಟರು, ಅವರು ಪ್ರೋ ಆದರು, ಪ್ರೋ ಶೋ ವಿನ್ ಆದರು. ಸೊ ನನಗೂ ಒಂದು ಚಾನ್ಸ್ ಕೊಡಿ ಅಂದರೆ, ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ, ನಿಮಗೂ ಚಾನ್ಸ್ ಕೊಡಬೇಕು. ಆಮೇಲೆ ಇವ್ರದ್ದು ಇನ್ನೊಂದು ಜಸ್ಟಿಫಿಕೇಶನ್ ಅಂದರೆ, ಅವ್ರಿಗೆ ಫಾಲೋವರ್ಸ್ ಕಮ್ಮಿ ಇದ್ದಾರೆ, ಸೊ ಅದಕ್ಕೆ ಅವ್ರಿಗೆ ಅಲೋ ಮಾಡಿದ್ರು. ನನಗೆ ಫಾಲೋವರ್ಸ್ ಜಾಸ್ತಿ ಇದ್ದಾರೆ, ನನಗೆ ಫಾಲೋವರ್ಸಿಂದ ಕಾಂಟ್ರವರ್ಸಿ ಜಾಸ್ತಿ ಆಗ್ತಿದೆ, ನನಗೆ ಬ್ಯಾನ್ ಮಾಡಿದ್ದಾರೆ. First of all, accept the ground reality. You have used WADA banned substances irrespective of rule. ICN has independent decision to take decisions. So ಇನ್ನೊಂದು ನನಗೆ ಏನು ಅನ್ಸುತ್ತೆ ಅಂದರೆ, ಮೋಸ್ಟ್ ಆಫ್ ದ ಫೇಕ್ ನ್ಯಾಟಿಸ್ ಅಥವಾ ಎನ್ಹ್ಯಾನ್ಸ್ಡ್ ಇದಾರಲ್ಲ, ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಈವನ್ ಆಫ್ಟರ್ ಎನ್ಹ್ಯಾನ್ಸ್ಮೆಂಟ್, ಈವನ್ ಆಫ್ಟರ್ ಟೇಕಿಂಗ್ ಸ್ಟೆರಾಯ್ಡ್ಸ್, ದೇ ಲುಕ್ ನ್ಯಾಟಿ. ಅಂದರೆ ದೇ ಆರ್ ನಾಟ್ ಸೋ ಹ್ಯೂಜ್, ದೇ ಆರ್ ನಾಟ್ ಸೋ ಬಲ್ಕ್ಡ್. ಸೊ ಅಲ್ಲಿಗೆ ಅವರು ಖುದ್ ಎನ್ಹಾನ್ಸ್ಮೆಂಟ್ ತೊಗೊಂಡು ನಾನು ಎನ್ಹಾನ್ಸ್ಡ್ ಅಂತ ಹೇಳ್ಕೊಳ್ಳೋಕ್ಕೂ ಅವ್ರಿಗೆ ನಾಚಿಕೆ ಆಗುತ್ತೆ. ಯಾಕೆಂದರೆ ಆ ಥರ ಫಿಸಿಕ್ ಇಲ್ಲ. ಬಟ್ ಆ ಫಿಸಿಕ್ ಹೇಗೆ ಕಾಣುತ್ತೆ ಅಂದರೆ, ಎನ್ಹಾನ್ಸ್ಮೆಂಟ್ ತೊಗೊಂಡು ನ್ಯಾಚುರಲ್ ಆಗಿ ಕಾಣ್ತಾ ಇರ್ತಾರೆ. ಸೊ ಅದಕ್ಕೆ ದೇ ಆರ್ ಯೂಸಿಂಗ್ ದಿಸ್ ಆ್ಯಸ್ ಒನ್ ಆಫ್ ದ ಬಿಗ್ಗೆಸ್ಟ್ ವಿಕ್ಟಿಮ್ ಕಾರ್ಡ್. ಲೈಕ್ ಅವ್ರ ಫಿಸಿಕ್ಸ್ ಸ್ವಲ್ಪ ನ್ಯಾಚುರಲ್ ಥರ ಕಾಣುತ್ತೆ, ಬೀಯಿಂಗ್ ಯೂಸಿಂಗ್ ಸೋ ಮೆನಿ ಬ್ಯಾಂಡ್ ಸಬ್ಸ್ಟೆನ್ಸಸ್. ಬಿಕಾಸ್ ಇವರ ಪ್ರೊಫೈಲಲ್ಲಿ ನಮಗೆ ಸಿಕ್ಕಿರೋದು ಒಂದೇ, ಬಟ್ ಸಿಗದೇ ಇರೋದು ಎಷ್ಟಿರ್ಬೋದು? ಆಬ್ವಿಯಸ್ಲಿ ವಿಲ್ ಗೆಟ್ ಬೆನಿಫಿಟ್ ಆಫ್ ಡೌಟ್ ಅಲ್ವಾ? ನೀವು ಈಗಲೂ ಕ್ಲಾರಿಫೈ ಮಾಡಿಲ್ಲ. ನಿಮ್ಮ ಈಗೋ ಎಷ್ಟಿದೆ ನೋಡಿ. ಫಸ್ಟ್ ವಿಡಿಯೋ ನೀವು ಆಫ್ಟರ್ ಗೆಟಿಂಗ್ ಕಾಟ್, ವಾಟ್ ಯು ಡಿಡ್, you did lot of drama on Tarun Gill. First of all, I don't rely on Tarun Gill. Tarun Gill is the guy who told eat Maggie and burger. So just remember. So ಅವ್ರು ಹೇಳಿದ್ದಕ್ಕೆ you did a drama, ಅವ್ರ ಮನೆಗೆ ಬಂದರು, ಎಮೋಷನ್ಸ್
ಅರ್ಥ ಮಾಡ್ಕೊಂಡ್ರು ಹಂಗೆ ಹಿಂಗೆ ಅಂತ. ಫಸ್ಟ್ ಆಫ್ ಆಲ್ ಅಡ್ಮಿಟ್ ಯುವರ್ ಸೆಲ್ಫ್ ದಟ್ ಯು ಟು ಕ್ಲೇಮ್. ಫಸ್ಟ್ ವಿಡಿಯೋದಲ್ಲಿ ಬರಲಿಲ್ಲ. ಆಫ್ಟರ್ ಗೆಟಿಂಗ್ ಹಂಡ್ರೆಡ್ಸ್ ಥೌಸಂಡ್ಸ್ ವಿಡಿಯೋಸ್ ಆನ್ ಹಿಮ್ ಹಿ ಅಕ್ಸೆಪ್ಟೆಡ್ ಲೇಟರ್ ವಿತೌಟ್ ಎನಿ BGM ತಗೊಂಡಿದ್ದೆ ಅಂತ ಹೇಳಿದ್ರು. ಈಗಲೂ ನೋಡಿ ಎಷ್ಟು ಈಗೋ ಇದೆ ಅಥವಾ ಏನು ಇಂಟಿಗ್ರಿಟಿ ಮೇಂಟೈನ್ ಮಾಡ್ತಿಲ್ಲ ವೇಗಸ್ ಅಂದರೆ. ಸೊ ಅವ್ರಿಗೆ ಅದು ಇಲ್ವೇ ಇಲ್ಲ. ಹಿ ಜಸ್ಟ್ ವಾಂಟ್ ಟು ಬ್ಲೇಮ್ ಅಷ್ಟೇ. ಜಸ್ಟ್ ಸೇಯಿಂಗ್ ಏನೋ ಮೆಹನತ್ ಎಲ್ಲರೂ ಮೆಹನತ್ ಮಾಡ್ತಾರೆ ಆಯ್ತಾ. 2 ವರ್ಷ ಜಿಮ್ಮಿಗೆ ಹೋದನು ಮೆಹನತ್ ಮಾಡ್ತಾನೆ, 20 ವರ್ಷ ಹೋದನು ಮೆಹನತ್ ಮಾಡೇ ಮಾಡ್ತಾರೆ. ಅಲ್ಲಿಗೆ ನೀವು ಒಬ್ಬರೇ ಮೆಹನತ್ ಮಾಡಿಲ್ಲ. ಪ್ಲಸ್ ಡ್ರಗ್ ಟೆಸ್ಟ್ ಪಾಸ್ ಆಗಿದ್ದೀನಿ ಅಂತ ಏನು ಹೇಳಿದಿರಲ್ಲ, ಡ್ರಗ್ ಟೆಸ್ಟ್ ಪಾಸ್ ಆಗೋದು ಆರ್ ಬೀಯಿಂಗ್ ಲೈಫ್ ಟೈಮ್ ಮ್ಯಾಟಿ ಬೋತ್ ಆರ್ ಡಿಫ್ರೆಂಟ್ ಬ್ರೋ. ನಿಮಗೂ ಗೊತ್ತು. ಸೊ ಯಾರು ಬೇಕಾದ್ರೂ ಡ್ರಗ್ ಟೆಸ್ಟ್ ಪಾಸ್ ಆಗಬಹುದು ವಿತ್ ದೇರ್ ಸ್ಮಾರ್ಟ್ ಕ್ಲೀನಿಂಗ್ ಪ್ರೋಸೆಸ್. ಸೊ ಅವ್ರಿಗೆ ಗೊತ್ತು, ಅವ್ರ ಕೋಚ್ಗಳಿಗೆ ಗೊತ್ತು ಏನೇನು ಮಾಡಿಸ್ಬೇಕು ಅಂತ. ಫಾರ್ ಆಲ್ ನ್ಯಾಚುರಲ್ ಫೆಡರೇಷನ್ ಶುಡ್ ಚೇಂಜ್ ದರ್ ರೂಲ್ ಬುಕ್. ಲೈಕ್ ದೇ ಶುಡ್ ಮೇಕ್ ಇಟ್ ಕಂಪ್ಲೀಟ್ ಲೈಫ್ ಟೈಮ್ ಸೊ ದಟ್ ಈ ಥರ ಬಂದು ಟೈಮ್ ಪಾಸ್ ಮಾಡಿ ಟೈಮ್ ಪಾಸ್ ಕಾಂಟ್ರವರ್ಸಿ ಅವರೇ ಮಾಡಿಕೊಂಡು ಅವರೇ ಇನ್ವೈಟ್ ಮಾಡಿಕೊಂಡು ಈಗ ಅದನ್ನು ಅವರೇ ಅಕ್ಸೆಪ್ಟ್ ಮಾಡೋಕೆ ಆಗ್ತಾ ಇಲ್ಲ. ಸೊ ಇದರಿಂದ ಮತ್ತೆ ರಾಂಗ್ ಆಗಿ ಇನ್ಫ್ಲೂಯೆನ್ಸ್ ಆಗೋರು ತುಂಬ ಜನ ಇರ್ತಾರೆ. ಹೌದಲ್ಲ ICN ಯಾಕೆ ಇವ್ರಿಗೆ ಅನ್ಫೇರ್ ಮಾಡ್ತು ಅಂತ. ಐ ಗಿವ್ ಯು ಒನ್ ಮೋರ್ ಎಕ್ಸಾಂಪಲ್. ಲೆಟ್ಸ್ ಸೇ ಡಾಕ್ಟರ್ ವೇಗಸ್ ಗಾಟ್ ಟಾಪ್ 5. ಇವನ್ ಅವ್ರು ಟಾಪ್ 5 ಬಂದರೂ ಕಾಂಟ್ರವರ್ಸಿ ಆಗುತ್ತೆ. ಯಾಕೆ ಹೇಳಿ, ಯಾರೋ ಒಬ್ಬ ಟಾಪ್ 6 ಬಂದಿರ್ತಾನಲ್ಲ ಅಥವಾ ಯಾರೋ ಟಾಪ್ 5 ಪ್ಲೇಸ್ ಮಾಡಿರಲ್ವಲ್ಲ, ಅವ್ರು ಕ್ವಶನ್ ರೇಸ್ ಮಾಡ್ತಾರೆ. ಹೆಂಗಪ್ಪ ಇವನಿಗೆ ಆಲ್ರೆಡಿ ಏನೋ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಅಕ್ಸೆಪ್ಟ್ ಮಾಡಿದ್ದಾನೆ, ಆದರೂ ಇವನಿಗೆ ಹೆಂಗೆ ಪ್ಲೇಸಿಂಗ್ ಕೊಟ್ರಿ. ಅಗೇನ್ ಯು ಆರ್ ಗೋಯಿಂಗ್ ಟು ಗೆಟ್ ಲಾಟ್ ಆಫ್ ಕಾಂಟ್ರವರ್ಷಿಯಲ್ ವಿಡಿಯೋಸ್ ಈವನ್ ಆಫ್ಟರ್ ಪ್ಲೇಸಿಂಗ್ ಇನ್ ಟಾಪ್ 5 ಇನ್ ICN. ನಾಟ್ ಅಬೌಟ್ ವಿನ್ನಿಂಗ್, ಟಾಪ್ 5. ಜಸ್ಟ್ ನೀವು ಟಾಪ್ 5 ಬಂದ್ರಿ ಅಂದ್ಕೊಳ್ಳಿ, ನಿಮ್ಮ ಮೇಲೆ ಕಾಂಟ್ರವರ್ಸಿ ವಿಡಿಯೋ ಬಂದೇ ಬರುತ್ತೆ. ಪ್ಲಸ್ ICN ಮೇಲೂ ಬರುತ್ತೆ ಹೇಗೆ ಕೊಟ್ರಿ ಅನ್ನೋದು. ಬಿಕಾಸ್ ಹಿ ಆಲ್ರೆಡಿ ಲುಕ್ ಸೋ ಗುಡ್ ಆ್ಯಂಡ್ ಹಿ ಆಲ್ರೆಡಿ ಅಕ್ಸೆಪ್ಟೆಡ್ ದ ಫ್ಯಾಕ್ಟ್ ದಟ್ ಹಿ ಟುಕ್ ಸಮಥಿಂಗ್ ಇನ್ ದ ಪಾಸ್ಟ್. ಎ ಲಯರ್ ಈಸ್ ಆಲ್ವೇಸ್ ಎ ಲಯರ್. ಅವನು ಅಷ್ಟು ಹೇಳಿದ್ದಾನೆ ಅಂದರೆ ಅವನು ಮತ್ತೆ ಹೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಂಪಾರ್ಟೆಂಟ್ ದ ಸ್ಟೇಟಸ್ ರಿಗಾರ್ಡಿಂಗ್ ಲೈಫ್ ಟೈಮ್ ನ್ಯಾಚುರಲ್ ಓನ್ಲಿ ಅಥ್ಲೀಟ್ ಕ್ಯಾನ್ ಟೆಲ್. ಸೊ ನಾನು ಮೊನ್ನೊಂದು ವಿಡಿಯೋ ನೋಡಿದೆ, ಯಾರೋ ಒಬ್ಬರು ಇನ್ನೊಬ್ಬರ ಮೇಲೆ ವಿಡಿಯೋ ಮಾಡ್ತಾ ಇದ್ದಾರೆ, ಲೈಕ್ ಏನೋ ಪ್ರೂವಿಂಗ್ ಹಿಮ್ ಲೈಫ್ ಟೈಮ್ ನ್ಯಾಟಿ. ಸೊ ನನಗೆ ತಲೆ ಕೆಟ್ಟೋಯ್ತು ಆ ವಿಡಿಯೋ ನೋಡ್ಬಿಟ್ಟು. ಲೈಕ್ ಏನು ಕಾಮಿಡಿ ಗುರು ಆಯಿತಾ. ನೀವು ಇನ್ನೊಬ್ರು ಲೈಫ್ ಟೈಮ್ ನ್ಯಾಚುರಲ್ ಅಂತ ಹೇಳೋಕ್ಕಾಗೋದೇ ಇಲ್ಲ ಅನ್ಲೆಸ್ ಯು ಆರ್ ಹಿಸ್ ಓನ್ ಬ್ರದರ್, ಅನ್ಲೆಸ್ ಯು ಆರ್ ಸ್ಪೆಂಡಿಂಗ್ ಆಲ್ ದ ಡೇ ಆಲ್ ದ ಟೈಮ್ ಆಲ್ ದ ಇಯರ್ಸ್. ಹೈಲಿ ಇಂಪಾಸಿಬಲ್. ಸೊ ಲೈಫ್ ಟೈಮ್ ನ್ಯಾಚುರಲ್ ಹೇಳೋಕ್ಕಾಗಲ್ಲ. ಸೊ ಇವರು ಖುದ್ದಾಗಿ ಇವರೇ ಹೇಳಬೇಕು. ಸೊ ಈಗಲೂ ಇವರು ಹೇಳ್ತಿಲ್ಲ. ಸೊ ದಟ್ಸ್ ವೈ ಹಿ ಈಸ್ ಗೆಟಿಂಗ್ ಆಲ್ ದ ಹೇಟ್ ಆಲ್ ದ ನೆಗೆಟಿವಿಟಿ. ಬಿಕಾಸ್ ಜನರು ಕೂಡ ಅಷ್ಟು ದಡ್ರಿಲ್ಲ. ದೆರ್ ಆರ್ ಸಮ್ ಎಜುಕೇಟೆಡ್, ದೆರ್ ಆರ್ ಸಮ್ ಪೀಪಲ್ ಹೂ ನೋ ವಾಟ್ ಈಸ್ right, what is wrong. There are some people who use their common sense to embrace the new opportunities in the enhanced shows rather than chasing natural shows. After being accepted, you will not use the word natural.